So hi, hello, namaskara, welcome back to our YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನನ್ನ ಅತ್ತೆ ಜೊತೆ ಬಂದಿದ್ದೀನಿ. ಏನಕ್ಕೆ ಅಂತ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಆಗ್ತಿರೋಂತ ಒಂದು ವಿಡಿಯೋನ ನಾನು ಇವ್ರ ಜೊತೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏಕೆಂದ್ರೆ ನಾರ್ಮಲ್ ಆಗಿ ಅಕ್ಕ ತಂಗಿ ಜೊತೆ ಎಲ್ರು ಮಾಡ್ತಾರೆ, ಅಣ್ಣ ತಮ್ಮಂದ್ರು ಅಥವಾ ಗಂಡ ಹೆಂಡತಿ ಇದೆಲ್ಲ ನಾರ್ಮಲ್ ಅನ್ಸುತ್ತೆ ಅಲ್ವಾ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ನಾನು ಇವ್ರನ್ನ ಚಾಯ್ಸ್ ಮಾಡಿದೀನಿ. ಸೊ ಇವತ್ತು ನನ್ನ ವಿಡಿಯೋದಲ್ಲಿ ನನ್ನ ಅತ್ತೆ ಇದ್ದಾರೆ. ಸೊ ಹಾಯ್ ಅತ್ತೆ, ಎಲ್ರಿಗೂ ಹಾಯ್ ಮಾಡಿ ಅಥವಾ ನಮಸ್ಕಾರ ಮಾಡಿ. ಸೊ ಇವತ್ತಿನ ವಿಡಿಯೋ ನಾನ್ ಚಾಯ್ಸ್ ಮಾಡಿರೋದು ಟ್ರೆಂಡಿಂಗ್ ಆಗ್ತಾ ಇರುವಂತಹ ಕಲರ್ಸ್ ಚಾಲೆಂಜ್ ಗಿಫ್ಟ್ಗಳು. ಸೊ ನಾನು ಇವರಿಗೆ ಒಂದು 10 ಕಲರ್ಸ್ ಹೇಳಿದ್ದೆ, ಅಂದ್ರೆ ಈ ರೀತಿ ಫೋಟೋ ಕಳ್ಸಿದೆ. ಇದರಲ್ಲಿ 10 ಕಲರ್ಸ್ ಇದೆ, ಅಂದ್ರೆ ಸೇಮ್ ಇದೇ ತರ ಇರ್ಬೇಕು ಅಂತ ಏನಿಲ್ಲ. ಈ ಇದ್ರಲ್ಲಿ ಯಾವ್ದಾದ್ರು ಕಲರ್ಸ್ ಒಂದ್ ಸ್ವಲ್ಪ ರಿಲೇಟೆಡ್ ಇದ್ರೆ ಸಾಕು, ಅದ್ರಲ್ಲಿ ಏನಾಗುತ್ತೋ ನಿಮಗೆ ಅದು ತಗೊಂಬನ್ನಿ ಅಂತ ಹೇಳಿದ್ದೆ. ಅವ್ರಿಗೆ ಆಕ್ಚುಲಿ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಸೊ ನಿಮ್ ಏನಾಗುತ್ತೋ ಅದು, ಅವ್ರಿಗೆ ಏನ್ ಗೊತ್ತೋ ಅದು ಏನಾದ್ರು ತಗೊಂಡ್ ಬನ್ನಿ ಅಂತ ಹೇಳಿದೀನಿ. ಅವ್ರ ಏನ್ ತಗೊಂಬಂದಿರೋ ನನಗ್ ಗೊತ್ತಿಲ್ಲ, ನಾನೇನ್ ತಂದಿದ್ದೀನಿ ಅವ್ರಿಗೆ ಗೊತ್ತಿಲ್ಲ. ಸೊ ಇಬ್ರು ಹೇಗ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದೀವಿ ಅಂತಾನೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅಂಡ್ ನಿಮಗೆ ಈ ವಿಡಿಯೋ ಐ ಹೋಪ್ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅಂಡ್ ತಡ ಮಾಡೋದ್ ಬೇಡ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಯ್ತಾ? ಫಸ್ಟ್ ಸೊ ನೀವೇ ಯಾವ್ದಾದ್ರು ಒಂದ್ ಕಲರ್ ಹೇಳ್ಬಿಡಿ ಆಯ್ತಾ? ಫಸ್ಟ್ ನಿಮ್ಮಿಂದನೇ ಶುರು ಮಾಡೋಣ. ಸೊ ನೀವು ಫಸ್ಟ್ ಯಾವ ಕಲರ್ ಹೇಳ್ತೀರಾ ಅದು ನೀವು ಒಟ್ಟಿಗೆ ತೆಗಿಯೋಣ. ಸರಿ ಆಯ್ತು. ಅವರು ಫಸ್ಟ್ ವೈಟ್ ಕಲರ್ ಚಾಯ್ಸ್ ಮಾಡಿದ್ದಾರೆ. ಸೊ ವೈಟ್ ಇಂದಾನೆ ಶುರುವಾಗ್ಲಿ. ಸೊ ವೈಟ್ ನಾನು ತೆಗಿತೀನಿ, ಅಟ್ ಎ ಟೈಮ್ ಅವರು ತೆಗಿತಾರೆ. ನಾನೇನ್ ತಗೊಂಡಿದ್ದೆ ಅಂತಾನೆ ನನಗೆ ಮರ್ಕೋಗ್ಬಿಟ್ಟೈತೆ ಈಗ. ಎಲ್ಲ ಇತ್ರಿ ನನ್ ವೈಟ್ ಇರ್ಬೇಕಾ? ಇಲ್ಲ ಇಲ್ಲ ಆಯ್ತು, ತೆಗಿಯೋಣ. ರೆಡಿನಾ? ಓಕೆ. ಸೊ ವೇಲ್ ಹಾಕೊಂಡ್ಲಿ ಅಂತ ಒಂದು ವೇಲ್ ತಂದು ಕೊಟ್ಟಿದ್ದಾರೆ. ಸೊ ನಾನು ಅವ್ರಿಗೆ, ಅವರು ರೆಗ್ಯುಲರ್ ಆಗಿ ಕ್ರೀಮ್ ಯೂಸ್ ಮಾಡ್ತಿರ್ತಾರಲ್ವಾ, ಸೊ ಕ್ರೀಮ್ ತಗೊಂಡಿದ್ದೀನಿ ವೈಟ್ ಕಲರು. ಸೊ ಎರಡನೇ ನಾನು ಹೇಳ ಗ್ರೀನ್, ಹಸಿರು ಕಲರು ತೆಗಿಯೋಣ. ನಾನು ಎಲೆ ಅಡಿಕೆ ತಗೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಸೊ ನನ್ಗೆ ಹೆಲ್ಪ್ ಆಗ್ಲಿ ಅಂತ ಏನಾದ್ರು ಮೊಬೈಲ್ ಇಟ್ಕೊಂಡು ಹೋಗ್ಲಿ ಅಂತ ಇದು ತಗೊಂಡಿದ್ರೆ, ಅಥವಾ ಯಾವ್ದಾದ್ರು ಫಂಕ್ಷನ್ ಆಗತ್ತೆ. ಅಂಡ್ ನಾನು ಇವರು ರೆಗ್ಯುಲರ್ ಆಗಿ ಎಲೆ ಅಡಿಕೆ ಯೂಸ್ ಮಾಡ್ತಾ ಇರ್ತಾರೆ, ತಿಂಡಿ ತಿಂದಾದ್ಮೇಲೆ ಊಟ ಆದ್ಮೇಲೆ ಎಲ್ಲ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಅವ್ರಿಗೆ ಎಲೆ ಕೊಡ್ತಾ ಇದ್ದೀನಿ. ಇದ್ರ ಅಡಿಕೆ ಅವ್ರು ಯೂಸ್ ಮಾಡ್ಕೊಂಡ್ಲಿ. ಇಷ್ಟ ಆಯ್ತಾ ಎಲೆ? ಸರಿ, ಈಗ ಥರ್ಡ್ ನೀವ್ ಹೇಳಿ. ಕೆಂಪು ತೆಗಿಯೋಣ. ಓಕೆ, ಕೆಂಪು ಕಲರ್ ತೆಗಿಯೋಣ. ಓಕೆ, ಪರ್ಸನಲ್ ಯೂಸ್ ಇರ್ಲಿ ಅಂತೇಳಿ ಅವರು ರೆಡ್ ಕಲರ್ ತಗೊಂಡ್ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು. ನಾನು ಅವ್ರಿಗೆ ಬಳೆ ಯೂಸ್ ಆಗತ್ತೆ ಅಂತೇಳಿ ರೆಡ್ ಕಲರ್ ಬ್ಯಾಂಗಲ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಕಲರ್ ಬ್ಲ್ಯಾಕ್. ತೆಗಿಯೋಣ. ಸರಿ, ಐಲೈನರ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀನಲ್ವಾ, ಸ್ಟಿಕ್ಕರ್ ಬದಲು. ಸೊ ಅವರು ಐಲೈನರ್ ತಗೊಂಡ್ಬಂದಿದ್ದಾರೆ. ಅಂಡ್ ನಾನಿದು ಅವರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ವೈಟ್ ಕಲರ್ ಆಗ್ಬಾರ್ದಲ್ಲ, ಹಾಗಾಗಿ ಇದನ್ನ ಜಾಸ್ತಿ ಯೂಸ್ ಮಾಡೋದ್ ನೋಡಿದೀನಿ. ಹಾಗಾಗಿ ನಾನು ಇದು ಅವ್ರು ಯೂಸ್ ಆಗತ್ತೆ ಅಂತ ಇದು ತಗೊಂಡ್ಬಂದಿದ್ದೀನಿ. 2 ಮೊಮ್ಮಕ್ಳು ಅಜ್ಜಿ ಬೇರೆ ಆಗಿದ್ದಾರೆ. ನೆಕ್ಸ್ಟ್ ಕಲರ್ ನೀವು ಹೇಳಿ. ಪರ್ಪಲ್ ತೆಗಿಯೋಣ. ಓಕೆ, ಥ್ಯಾಂಕ್ ಯು. ಅಂಡ್ ನಾನು ಅವರು ಇವಾಗ ಇನ್ನೇನು ಬೇಸಿಗೆ ಶುರು ಆಯ್ತಲ್ಲ, ಚೆನ್ನಾಗಿ ನೀರ್ ಕುಡಿಲಿ, ಒಂದ್ ವಾಟರ್ ಬಾಟ್ಲ್ ಇಲ್ಲ ಅಂತಿದ್ರು. ಅದಕ್ಕೆ ಚೆನ್ನಾಗಿ ಹೈಡ್ರೇಷನ್ ಆಗಿರ್ಲಿ ಅಂತ ನೀರ್ ಇದ್ರಲ್ಲ ಯೂಸ್ ಮಾಡ್ಬೇಕು ನೀವು ಇವತ್ತಿಂದ. ಸೊ ಇದೊಂದು ಬಾಟಲ್ ತಗೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ಕಲರ್ ನಾನು ಹೇಳೋದಾ? ಪಿಂಕ್.
ಇಂತೆಲ್ಲ ಹೋಗೈತ್ ನಂದು ತೆಗಿಣ ಓಕೆ ತೆಗೀರಿ ನೀವು. ಡ್ರೆಸ್ ನಾನು ಪಿಂಕ್ ಕಲರ್ ಒಂದು ಕ್ಲಿಪ್ ತಗೊಂಡಿದ್ದೀನಿ. ಶಾಲೆಗೆ ಹಾಕೊಂಡೆ ಚೆನ್ನಾಗಿದೆ, ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಒಂದು ಕ್ಲಿಪ್ ತಗೊಂಡಿದ್ದೀನಿ ಪಿಂಕ್. ಓಕೆ, ಡೈಲಿ ಚೆನ್ನಾಗಿರುತ್ತೆ, ಪರವಾಗಿಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ನೀವು ಹೇಳಿ ಯಾವ್ದಾದ್ರು ಒಂದು ಕಲರ್. ನೆಕ್ಸ್ಟ್ ನೀವು ಯಾವ್ದಾದ್ರು ಒಂದು ಕಲರ್. ಹಳದಿ ತಗೋ. ತೆಗೆನಾ ತೆಗೆನಾ. ಓಕೆ. ವಾವ್, ಪಾರ್ಲೆಜಿ ಬಿಸ್ಕಟ್. ನಾನು ಟೀ ಶರ್ಟ್ ತಂದೆ ಮನೆಗೆ ಡೈಲಿ ಅಂತ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಅವರು ರೆಗ್ಯುಲರ್ ಆಗಿ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನಿಲ್ಲ ಅಂತಂದ್ರು ಕಾಫಿ, ಅದ್ರ ಜೊತೆಗೆ ಈ ಪಾರ್ಲೆಜಿ ಬಿಸ್ಕೆಟ್ ಬೇಕೇ ಬೇಕು, ಏನಿಲ್ಲ ಅಂದ್ರೆ ಇದು ಬೇಕೇ ಬೇಕು ಅವ್ರಿಗೆ. ಸೊ ಇದನ್ನ ಚೆನ್ನಾಗಿ ತಿನ್ಕೊಳ್ಳಿ ಅಂತೇಳಿ ಒಂದು ದೊಡ್ಡ ಪಾರ್ಲೆಜಿ ಬಿಸ್ಕೆಟ್ ತಗೊಂಡ್ಬಂದಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ರೌನ್, ಕಾಫಿ ಕಲರ್ ತೆಗೆಣ. ಕಲರ್ಸ್ ನಂದು ಸ್ವಲ್ಪ ಚೇಂಜಸ್ ಇದೆ, ಅಡ್ಜಸ್ಟ್ ಮಾಡ್ಕೊ. ಇದು ಬ್ರೌನ್ ಅಂದ್ರೆ ರೆಡ್ ಕಲರ್. ಈ ಬ್ರೌನ್ ಅಲ್ಲಿ ಆಲ್ಮೋಸ್ಟ್ ಏನು ಜಾಸ್ತಿ ಸಿಗಲ್ಲ, ಹಂಗಾಗಿ ಯಾವ್ದಿದೆ ಅದೇ ಇರ್ಲಿ, ಪರವಾಗಿಲ್ಲ, ಚೆನ್ನಾಗಿದೆ. ಶಾಲೆಗೆ ಟ್ಯೂಷನ್ ಮಾಡ್ತೀರಾ, ಡೈಲಿ ಒಂದು ಡ್ರೆಸ್ ಹಾಕೊಡ್ಲಿ ಅಂತ ಯೂಸ್ ಆಗುತ್ತೆ ಅಂತ. ಥ್ಯಾಂಕ್ ಯು. ಅಂಡ್ ನಾನು ಬ್ಯಾಗ್ ಬೇಕು ಅಂತ ಅಂತಿದ್ರು ರೀಸೆಂಟ್ ಆಗಿ. ಅವ್ರ ಹತ್ರ ಆಲ್ಮೋಸ್ಟ್ ಒಂದೇ ಪ್ಯಾಟರ್ನ್ ಬ್ಯಾಗ್ ನೋಡಿದ್ದೆ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಇದನ್ನ ಚಾಯ್ಸ್ ಮಾಡಿ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಕಲರ್ ಇಷ್ಟ ಆಯ್ತು. ಇನ್ ಮುಂದೆ ಎಲ್ಲೋದ್ರು ಇದನ್ನ ಹಾಕೊಂಡು ಹೋಗ್ಬೇಕು, ಆಯ್ತಾ? ಥ್ಯಾಂಕ್ ಯು. ನೆಕ್ಸ್ಟ್ ನೀವ್ ಹೇಳಿ ಯಾವ್ದಾದ್ರು ಕಲರ್. ನೆಕ್ಸ್ಟ್ ಬ್ಲೂ, ನೀಲಿ. ಬ್ಲೂ ತೆಗಿರಿ ನೀವು. ನನಗೆ ತುಂಬಾ ಇಷ್ಟ, ಸೂಪರ್ ಕಲರ್. ನೀವ್ ಹೇಳಿ ಫಸ್ಟ್, ನನಗೆ ಏನಕ್ಕೆ ತಂದಿದ್ದೀರಾ ಅಂತ. ನಾನು ತಲೆಗೆ ಹಾಕೊಳ್ತೀನಿ. ಥ್ಯಾಂಕ್ ಯು. ಅಂಡ್ ನಾನು ಅವ್ರದ್ದು ಸ್ಲಿಪ್ಪರ್ ಇನ್ನೇನ್ ಕಿತ್ತೊಳಗ್ ಬಂದಿದೆ. ಮೊನ್ನೆ ಅಂತಿದ್ರು ಸ್ಲಿಪ್ಪರ್ ತಗೋಬೇಕು ಹೊಸದು ಅಂತೇಳಿ, ಅದಕ್ಕೆ ಇದು ಯೂಸ್ ಆಗುತ್ತೆ. ಅಂಡ್ ಒಂಥರ ಚೆನ್ನಾಗಿದೆ ಅಲ್ಲ, ಅದನ್ನು ಅಷ್ಟೇ ಒಂದೇ ಪ್ಯಾಟರ್ನ್ ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಇದನ್ನ ಚಾಯ್ಸ್ ಮಾಡ್ಕೊಂಡು ತಂದೆ. ಚೆನ್ನಾಗಿದ್ಯಾ? ಸೈಜ್ ಎಲ್ಲ ಹೆಂಗ್ ಗೊತ್ತಾಯ್ತು ನಿಂಗೆ? ಹಂಗೆ ಅಷ್ಟ ಅರ್ಥ ಮಾಡ್ಕೊಂಡಿದೀನಿ ಅಂತ ರೆಗ್ಯುಲರ್ ಆಗಿ. ಇನ್ನೊಂದು ಕಲರ್ ಇರ್ಬೋದು ಅನ್ಸುತ್ತಲ್ಲ. ಲಾಸ್ಟ್ ಕಲರ್ ಆರೆಂಜ್ ತೆಗೆಣ. ಸೊ ಅದನ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀನಿ, ಹಂಗಾಗಿ ಅವರು ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ನೋಡಿ ಮೇ ಬಿ ತಂದಿದ್ದೀರಿ ಅನ್ಸುತ್ತಲ್ಲ. ನಾನು ಜಾಸ್ತಿ ಯೂಸ್ ಮಾಡ್ತಿರ್ತೀನಿ, ಅದ್ರಲ್ಲಿ ಈಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಯ್ತಲ್ವಾ, ಇದು ಬೇಕೇ ಬೇಕಿತ್ತು. ಥ್ಯಾಂಕ್ ಯು. ಅಂಡ್ ಅವರು ರೆಗ್ಯುಲರ್ ಆಗಿ ನೈಟ್ ಯೂಸ್ ಮಾಡ್ತಿರ್ತಾರೆ. ಸೊ ಈ ಕಲರ್ ನಾನು ನೋಡಿಲ್ಲ, ಚೆನ್ನಾಗಿದೆ ಅಲ್ಲ, ಸ್ವಲ್ಪ ಆರೆಂಜ್ ರಿಲೇಟೆಡ್ ಆಗುತ್ತೆ ಅಂತ ಇದನ್ನ ತಗೊಂಡ್ಬಂದಿದ್ದೀನಿ. ಚೆನ್ನಾಗಿದೆ ಕಲರ್, ನೈಟಿಸ್ ಇರ್ಲಿಲ್ಲ ನಮ್ಮ ಹತ್ರ, ತುಂಬಾ ಚೆನ್ನಾಗಿದೆ ಕಲರ್, ಸೂಪರ್ ಇದೆ. ಥ್ಯಾಂಕ್ ಯು. ಆಯ್ತಾ, ಮುಗೀತಾ 10 ಕಲರ್ಸ್? 10 ಕಲರ್ಸ್ ಆಯ್ತಲ್ವಾ? ನಿಮಗೆ ಅಷ್ಟು ಕಲರ್ಸ್ ಅಲ್ಲಿ ನಾನ್ ಕೊಟ್ಟಿರೋದ್ರಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯ್ತು? ನನಗೆ ನೈಟಿ ಬಿಸ್ಕೆಟ್. ಹೌದಾ, ಬಿಸ್ಕೆಟ್ ಅಂತೂ ಬೇಕೇ ಬೇಕು ಅಂತ ಹೇಳಿದ್ನಲ್ವಾ? ನನಗೆ ತುಂಬಾ ಇಷ್ಟ. ಅದು ಚೆನ್ನಾಗಿದ್ಯಾ? ಮಾಮೂಲಿ ಯೂಸ್ ಆಗಂತ ಏನ್ ತೊಂದರೆ ಇಲ್ಲ, ಚೆನ್ನಾಗಿತ್ತು. ನನಗೆ ಇದು ಇದಂತೂ ಸಖತ್ತಾಗಿದೆ, ಪರ್ಫಾಗಿದೆ, ಒಂಥರ ಸಖತ್ತಾಗಿದೆ. ಇದಕ್ಕೆ ಒಂದು ವೈಟ್ ಪ್ಯಾಂಟ್ ಏನಾದ್ರು ಹಾಕೋಬಹುದು, ಸಖತ್ತಾಗಿದೆ. ಎಲ್ಲಾದ್ರೂ ಹಿಂಗೆ ಶಾಪಿಗೆ ಏನಾದ್ರು ಹೋಗ್ಬರ್ತೀನಿ ಅಂದ್ರೂ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಯೂಸ್ ಆಗ ಅಂತದೆ ನನಗೆ. ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲಾ ಡ್ರೆಸ್ಗಳು ಯಾವ್ಯಾವಾಗ ವೇರ್ ಮಾಡ್ತೀನೋ ಅವಾಗ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೋ ಅಥವಾ ಎಲ್ಲಾದ್ರೂ ಪೋಸ್ಟ್ ಮಾಡ್ತೀನಿ, ನೋಡಿ ನನ್ನ ವಿಡಿಯೋದಲ್ಲಿ. ಅಂಡ್ ಈ ಚಾಲೆಂಜ್ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಏನ್ ಅನ್ನಿಸ್ತು? ಒಬ್ರಿಗೊಬ್ರು ಯಾವ ತರ ಕೊಡೋದು, ಯಾವ ತರ ಹೆಂಗೆ ಅನ್ನೋದು ಅರ್ಥ ಮಾಡ್ಕೊಳ್ವಿ. ಏನ್ ಇಷ್ಟ, ಯಾರಿಗೆ ಯಾರ್ದು ಇಷ್ಟ ಅಂತ ಚೆನ್ನಾಗಿದೆ. ಆಕ್ಚುಲಿ ಈಗ ಇದೇ ತರನೇ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆನ್ನಾಗಿ ಅವಳಿಗೆಲ್ಲ ಸಹಾಯ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲೇ ಬೆಳೆಸಿ ಅವಳಿಗೆ ಅರ್ಧ ಬೆಸ್ಟ್ ಇರ್ಲಿ. ಇದೇ ತರ ವಿಡಿಯೋಸ್ಗೆಲ್ಲ ನೀವು ನಮ್ಗೆ ಸಹಕರಿಸಿ. ವಿಡಿಯೋ ಚೆನ್ನಾಗ್ ಬಂದಿದೆ ಅಂತ ಅನ್ಕೋತೀನಿ. ಅಂಡ್ ನಿಮ್ಮೆಲ್ರಿಗೂ ಈ ವಿಡಿಯೋ ಸಖತ್ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ತಪ್ಪಿದೆ ಕ್ಷಮಿಸಿ.
ಅಂಡ್ ವಿಡಿಯೋ ಅಂತೂ ಸಖತ್ತಾಗಿ ಬಂದಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಡಿಫ್ರೆಂಟ್ ಆಗೇ ಇದೇನು ಅಂತಾನು ಅನ್ಕೋತೀನಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೀತಿ ಏನಾದ್ರು ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾಗಿರೋ ಡಿಫ್ರೆಂಟ್ ವಿಡಿಯೋಸ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಲವ್ ಯು ಆಲ್, ಬೈ 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 ಮೈ ಆಲ್ ದ ಬೆಸ್ಟ್, ಬಾಯ್. ಬಾಯ್.